ಎಸ್ಪೆಷಲಿ ಈ ಮೂವಿಗೆ ನಮ್ಮನ್ನ ಪೊಲಿಟಿಕಲ್ ಫೀಲ್ಡಲ್ಲಿ ಇರೋರ್ನ ನಮಗೆ ಏನು ಫಿಲಮ್ ಅಂತಂದರೆ ನಾನು ಹೇಳಿದೆ ಈ ಮೂವಿಗೆ ಇನ್ವೈಟ್ ಮಾಡಿದಾಗ ನಮ್ಮ ಫೀಲ್ಡು ನಿಮ್ಮ ಫೀಲ್ಡು ತುಂಬ ಡಿಫ್ರೆಂಟ್ ಅಂತ. ಬಟ್ ಸುಮಾರು ವರ್ಷಗಳಾದಮೇಲೆ ಥಿಯೇಟ್ರಿಗೆ ಬಂದು ಮೂವಿ ನೋಡ್ತಾ ಇದ್ದೀವಿ. ಅದು ಶರಣ್ ಅವರ ಒಂದು ಅದ್ಭುತವಾದಂಥ ಮೂವಿ. ಲಾಸ್ಟ್ ನಾನು ಅಧ್ಯಕ್ಷ ನೋಡಿದಾಗ ತುಂಬ ಖುಷಿ ಅನಿಸಿತ್ತು ಅವ್ರ ಆ್ಯಕ್ಟಿಂಗ್ ನೋಡಿ. ಇದು ಕನ್ನಡದಲ್ಲಿ ವಿಭಿನ್ನವಾದ ಚಿತ್ರ ಅಂತ ಹೇಳೋದಕ್ಕೆ ಬಯಸ್ತೀನಿ. ತುಂಬ ಬಾಲಿವುಡ್ಗೂ ಮೀರಿ ಮೂವಿ ತೆಗ್ದಿದ್ದಾರೆ. ಇದೇ ಥರ ಮೂವಿ ಬರಲಿ ಅಂತೇಳಿ ನನ್ನ ನಿರ್ಮಾಪಕರಿಗೆ ನಾನು ಈಗಾಗಲೇ ಅವ್ರಿಗೆ ಬೆಸ್ಟ್ ವಿಶಸ್ಸನ್ನು ತಿಳಿಸಿದೆ. ಶರಣ್ ಅವರು ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಪ್ರಥಮ ಅವ್ರದ್ದು ಸಡನ್ ಎಂಟ್ರಿ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಎಲ್ಲರದ್ದು ಇದರಲ್ಲಿ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇದೇ ಥರ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡದಲ್ಲಿ ಬರಲಿ, ಕನ್ನಡ ಸಿನಿಮಾವನ್ನು ಬೆಳೆಸಿ ಉಳಿಸಿ, ಕನ್ನಡ ತಾರೆಯವ್ರನ್ನ ಉಳಿಸಿ ಬೆಳೆಸಿ ಅಂತೇಳಿ ನಾನು ವಿಶೇಷವಾಗಿ ಎಲ್ಲ ನಮ್ಮ ಕರ್ನಾಟಕದ ಜನತೆಗೆ, ನಮ್ಮ ಕನ್ನಡದಲ್ಲಿ ಇರುವಂಥ ಕರ್ನಾಟಕದಲ್ಲಿರುವಂಥ ಎಲ್ಲರಿಗೂ ನಾನು ಮನವಿ ಮಾಡ್ತೀನಿ, ನಮ್ಮ ಕನ್ನಡ ಫಿಲಮನ್ನು ಉಳಿಸಿ ಬೆಳೆಸಿ. ಧನ್ಯವಾದ. ಎಸ್ಪೆಷಲಿ ಈ ಮೂವಿಗೆ ನಮ್ಮನ್ನ ಪೊಲಿಟಿಕಲ್ ಫೀಲ್ಡಲ್ಲಿ ಇರೋರ್ನ ನಮಗೆ ಏನು ಫಿಲಮ್ ಅಂತಂದರೆ ನಾನು ಹೇಳಿದೆ ಈ ಮೂವಿಗೆ ಇನ್ವೈಟ್ ಮಾಡಿದಾಗ ನಮ್ಮ ಫೀಲ್ಡು ನಿಮ್ಮ ಫೀಲ್ಡು ತುಂಬ ಡಿಫ್ರೆಂಟ್ ಅಂತ. ಬಟ್ ಸುಮಾರು ವರ್ಷಗಳಾದಮೇಲೆ ಥಿಯೇಟ್ರಿಗೆ ಬಂದು ಮೂವಿ ನೋಡ್ತಾ ಇದ್ದೀವಿ. ಅದು ಶರಣ್ ಅವರ ಒಂದು ಅದ್ಭುತವಾದಂಥ ಮೂವಿ. ಲಾಸ್ಟ್ ನಾನು ಅಧ್ಯಕ್ಷ ನೋಡಿದಾಗ ತುಂಬ ಖುಷಿ ಅನಿಸಿತ್ತು ಅವ್ರ ಆ್ಯಕ್ಟಿಂಗ್ ನೋಡಿ. ಇದು ಕನ್ನಡದಲ್ಲಿ ವಿಭಿನ್ನವಾದ ಚಿತ್ರ ಅಂತ ಹೇಳೋದಕ್ಕೆ ಬಯಸ್ತೀನಿ. ತುಂಬ ಬಾಲಿವುಡ್ಗೂ ಮೀರಿ ಮೂವಿ ತೆಗ್ದಿದ್ದಾರೆ. ಇದೇ ಥರ ಮೂವಿ ಬರಲಿ ಅಂತೇಳಿ ನನ್ನ ನಿರ್ಮಾಪಕರಿಗೆ ನಾನು ಈಗಾಗಲೇ ಅವ್ರಿಗೆ ಬೆಸ್ಟ್ ವಿಶಸ್ಸನ್ನು ತಿಳಿಸಿದೆ. ಶರಣ್ ಅವರು ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಪ್ರಥಮ ಅವ್ರದ್ದು ಸಡನ್ ಎಂಟ್ರಿ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಎಲ್ಲರದ್ದು ಇದರಲ್ಲಿ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇದೇ ಥರ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡದಲ್ಲಿ ಬರಲಿ, ಕನ್ನಡ ಸಿನಿಮಾವನ್ನು ಬೆಳೆಸಿ ಉಳಿಸಿ, ಕನ್ನಡ ತಾರೆಯವ್ರನ್ನ ಉಳಿಸಿ ಬೆಳೆಸಿ ಅಂತೇಳಿ ನಾನು ವಿಶೇಷವಾಗಿ ಎಲ್ಲ ನಮ್ಮ ಕರ್ನಾಟಕದ ಜನತೆಗೆ, ನಮ್ಮ ಕನ್ನಡದಲ್ಲಿ ಇರುವಂಥ ಕರ್ನಾಟಕದಲ್ಲಿರುವಂಥ ಎಲ್ಲರಿಗೂ ನಾನು ಮನವಿ ಮಾಡ್ತೀನಿ, ನಮ್ಮ ಕನ್ನಡ ಫಿಲಮನ್ನು ಉಳಿಸಿ ಬೆಳೆಸಿ. ಧನ್ಯವಾದ.